ಅಳುವುದನ್ನ ನಿಲ್ಸು. ಉಳ್ದವ್ರ ಹಾಗೆ ನೀನ್ ಯಾವಾಗ ದೊಡ್ಡವನಾಗೋದು? ಶಾಲೆಯ ಮೊದಲ ದಿನ ಸಂಪೂರ್ಣವಾಗಿ ಅರಳಿದ ಗುಲಾಬಿ ಹೂವೊಂದನ್ನು ತೆಗೆದುಕೊಂಡು ಬನ್ನಿ. ರಜಾ ದಿನಗಳಲ್ಲಿ ನೀವೇ ಅದನ್ನ ಕುಂಡವೊಂದರಲ್ಲಿ ಬೆಳೆಸಿ. ಮೋಸ ಮಾಡುವಂತಿಲ್ಲ. ಇಲ್ಲ ಹೋದ್ರೆ ಏನಾಗುತ್ತೆ ಅಂತ ಗೊತ್ತಲ್ವಾ? ಆಯ್ತು ಟೀಚರ್. ಅದನ್ ಬೆಳೆಯೋದಾ? ಏನ್ ತಮಾಷೆ ಮಾಡ್ತಾ ಇದೀಯಾ? ನಾನ್ ಮಾರುಕಟ್ಟೆಯಿಂದ ಕೊಂಡ್ಕೊಳ್ತೇನೆ ಅಷ್ಟೇ. ಅಷ್ಟೆಲ್ಲ ಯೋಚನೆ ಯಾಕೆ? ನಾನಂತೂ ಶಾಲೆಯ ಉದ್ಯಾನದಿಂದಲೇ ಒಂದು ಗುಲಾಬಿ ಹೂವನ್ನು ಕಿತ್ಕೊಂಡ್ ಬರ್ತೀನಿ. ಆದ್ರೂ ಅದಕ್ಕೆ ನಾನು A+ ಗ್ರೇಡ್ ಅನ್ನು ಪಡಿತೀನಿ. ಇದು ನಳಿನಿ ಟೀಚರ್ಗಿಂತಲೂ ಸಿಹಿಯಾಗಿದೆ. ಬೇಡ ಥ್ಯಾಂಕ್ಸ್. ನೀನು ಯಾವಾಗ ಉಳಿದ ಮಕ್ಕಳ ತರ ದೊಡ್ಡವನಾಗೋದು? ಅವರ ಹಾಗೆ ಟಾಫಿಗಳನ್ನು ತಿನ್ನಲು ಆರಂಭಿಸೋದು. ಇದು ತಮಾಷೆ ಅಲ್ಲ. ನನ್ಗೊತ್ತು ಇದು ತಮಾಷೆ ಅಲ್ಲ, ಇದು ಸಿಹಿಯಾಗಿದೆ. ತಿನ್ನೋಡ್ತೀಯಾ? ನನಗೆ ಇಲ್ಲಿಂದ ದೂರ ಓಡಿ ಹೋಗ್ಬೇಕನ್ನಿಸ್ತಿದೆ. ಚೈಲ್ಡ್ ಲೈನ್ 10, 9, 8. ಮಣಿ ಬಾಬಾ ಆಡೋಣ ಬಾ. ನೀನು ಯಾಕೆ ಬೆಳೆಯುತ್ತಿಲ್ಲ? ನೀನು ಏನು ಪ್ರಯೋಜನ ಇಲ್ಲ. ನೀನು ಕೆಲ್ಸಕ್ಕೆ ಬಾರದವನು. ಉಳಿದ ಗುಲಾಬಿಗಳ ಹಾಗೆ ನೀನು ಬೆಳೆಯೋದನ್ನ ಎತ್ತಿಗೆ ಕಲ್ತ್ಕೊಳ್ಳುವೆ. ಸರಿ, ಓಕೆ, ಚೆನ್ನಾಗಿದೆ. ಏನಿದೆ ಈ ತರ ಹುಡುಗಾಟ ಮಾಡ್ತಾ ಇದ್ದೀರಾ? ಟೀಚರ್, ಈ ಗುಲಾಬಿ ನನ್ ಮಾತು ಕೇಳ್ತಿರ್ಲಿಲ್ಲ. ಅದು ಬೆಳೆಯುವಂತೆ ಮಾಡಲು ನಾನದಕ್ಕೆ ಪಾಠ ಕಲಿಸಿದೆ. ನಿಲ್ಸಿ. ಏನು? ಅವನ ಬದಲಿಗೆ ನಿನಗೆ ಬೆತ್ತದ ಹೊಡೆತ ಬೇಕಾಗಿದೆಯೇ? ಇಲ್ಲ ಟೀಚರ್, ನೀವು ನಮ್ಮನ್ನು ಹೊಡೆವಾಗಿಲ್ಲ. ಇದು ಮಕ್ಕಳ ಹಕ್ಕುಗಳ ವಿರುದ್ಧ ನಡೆದಂತಾಗುತ್ತದೆ. ಮಕ್ಕಳ ಹಕ್ಕುಗಳು ಎಂದ್ರೇನು? ಈ ತರಗತಿಯಲ್ಲಿ ನನ್ನ ಹಕ್ಕುಗಳು ಮಾತ್ರ ನಡೆಯುತ್ತವೆ ಅಷ್ಟೇ. ಚೈಲ್ಡ್ ಲೈನ್. ಮಣಿ ಕೆಲಸಕ್ಕೆ ಬಾರದ ಹಠಮಾರಿ ಹುಡುಗ. ಎಂದಾದರೊಂದು ದಿನ ನನಗೆ ಉಪಕಾರ ಸಲ್ಲಿಸ್ತಾನೆ. ಹೊಡೆದು ಬಡಿದು ಬುದ್ಧಿ ಕಲಿಸುವುದು ಮಗುವಿನ ಮೇಲೆ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕವಾಗಿ ಕೆಟ್ಟ ಪರಿಣಾಮ ಬೀರುತ್ತದೆ. ಅರೆ, ನಿನಗೆ ಹಳೆ ಗಾದೆ ಮಾತು ದಂಡಂ ದಶಗುಣಂ ಭವೇತ್ ಅನ್ನೋದು ಮರೆತು ಹೋಗಿದೆಯೇ? ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆಯ ಪ್ರಕಾರ ಮಕ್ಕಳಿಗೆ ಹೊಡೆಯುವುದನ್ನು ನಿಷೇಧಿಸಲಾಗಿದೆ ಎಂಬುದು ನಿಮ್ಗೆ ಗೊತ್ತೇ? ಮಕ್ಕಳ ಮೇಲೆ ಮಾಡುವ ದೈಹಿಕ ಹಿಂಸೆ ಒಂದು ಅಪರಾಧ. ಭಯದಿಂದ ಮೂಡಿಸುವ ಶಿಸ್ತು ಮಕ್ಕಳನ್ನು ಸ್ವಾಭಿಮಾನ ರಹಿತ, ಅಪನಂಬಿಕೆಯಿಂದ ದುಃಖಿತರನ್ನಾಗಿಸುತ್ತದೆ. ಹಾಗೆಯೇ ಕೆಲವೊಮ್ಮೆ ಮಕ್ಕಳು ಓಡಿ ಹೋಗುತ್ತಾರೆ, ಓದನ್ನು ನಿಲ್ಲಿಸ್ಬಿಡ್ತಾರೆ. ಇದರಿಂದ ಶಿಸ್ತನ್ನು ಕಲಿಸುವ ಉದ್ದೇಶವು ಫಲಿಸುತ್ತದೆಯೇ? ಈ ಎಲ್ಲಾ ಗುಲಾಬಿಗಳು ವಿಭಿನ್ನವಾಗಿ ಅರಳುತ್ತವೆ. ಕೆಲವು ಬೇರೆ ಯಾವಕ್ಕಿಂತಲೂ ನಿಧಾನವಾಗಿ ಅರಳುತ್ತವೆ. ಅದರ ಅರ್ಥ ಅವು ಪೂರ್ತಿಯಾಗಿ ಪ್ರಯತ್ನಿಸುತ್ತಿಲ್ಲ ಅಂತಲ್ಲ. ಈ ಗುಲಾಬಿಗಳ ಹಾಗೆಯೇ ಪ್ರತಿಯೊಂದು ಮಗುವು ಭಿನ್ನ ಹಾಗೂ ಸುಂದರವಾಗಿರುತ್ತದೆ. ಪ್ರತಿ ಮಗುವಿಗೂ ವಿಕಸನ ಹೊಂದಲು ಅದರದೇ ಆದ ಅವಕಾಶ, ಸಮಯ ಹಾಗೂ ಕಾಳಜಿ ವಹಿಸಬೇಕು. ಭಯ ಪಡಬೇಡ. ನಿನ್ನ ಗುಲಾಬಿಯ ಆರೈಕೆಯನ್ನು ನಾನು ಮಾಡುತ್ತೇನೆ. ಖಂಡಿತ ಅದು ಸಹ ನಿನ್ನ ಹಾಗೆ ಉತ್ತಮವಾಗಿ ಬೆಳೆದು ವಿಕಸನಗೊಳ್ಳುವಂತೆ ಮಾಡುತ್ತೇನೆ.